Watch India's largest kids library only on Jio Hotstar. Download the app now. ಜನಾರ್ದನ್ಗೆ ದುಡ್ಡಿನ ಆಸೆ ಇಲ್ಲ, ಆದ್ರೆ ನನಗೆ ಆ ಚಿನ್ನದ ಸ್ಟ್ಯಾಚು ಬೇಕೇ ಬೇಕು. ಈ ಸರಿ ಅಂತೂ ಆ ಗೋಲ್ಡನ್ ಸ್ಟ್ಯಾಚು ಕೈ ತಪ್ಪ ಹೋಯ್ತು, ಆದ್ರೆ ಮತ್ತೆ ಮತ್ತೆ ಹಾಗಾಗೋದಿಲ್ಲ. ನೀವೆಲ್ಲ ಬಂದ್ರ? ಹಾಗಾದ್ರೆ ಈ ದೊಡ್ಡ ಕಲ್ಲನ್ನ ಒಡೆದು ಹಾಕ್ಬಿಡಿ. ಒಳಗಡೆ ಹೋಗೋದಕ್ಕೆ ಇದೊಂದೇ ದಾರಿ ಇರೋದು. ಇದು ತುಂಬಾ ಗಟ್ಟಿಯಾಗಿದೆ ಅನ್ಸುತ್ತೆ, ಇದನ್ನು ಒಡೆಯಕ್ ಆಗಲ್ಲ. ಈಗೇನ್ ಮಾಡೋದು? ಬಾಸ್, ಅಲ್ಲೊಂದು ದಾರಿ ಕಾಣಿಸ್ತಿದೆ, ಅಲ್ಲಿಂದ ನಾವು ಒಳಗಡೆ ಹೋಗಬಹುದು. ಒಳಗಡೆ ಹೋಗಿ ನಾವು ಆ ಚಿನ್ನ ಸ್ಟ್ಯಾಚುನ ತಗೊಂಡ್ ಬರಬಹುದು. ವಾಹ್, ಏನು ದೃಷ್ಟಿ ನಿಂದು! ಆದ್ರೆ ಅಷ್ಟು ಸಣ್ಣ ಹೋಲಲ್ಲಿ ದೊಡ್ಡವ್ರು ಹೋಗಕ್ಕಾಗಲ್ಲ, ಚಿಕ್ಕವರೇ ಹೋಗ್ಬೇಕು. ಬನ್ನಿ, ನಾವು ಹೋಗಿ ಯಾರಾದ್ರೂ ಒಂದು ಮಗುನ ಕರ್ಕೊಂಡ್ ಬರೋಣ. ಹೇಯ್, ನಮ್ಮ ಜೊತೆ ಬಾ. ಹೇಯ್, ವಾಪಸ್ ಹೋಗ್ಬಿಡಿ ಅಂಕಲ್. ಈ ಮಗುನು ಹಿಡ್ಕೊಂಡ್ ಬಿಡೋಣ. ಮಗು ಅಂತ ಕರಿಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ಓಡೋ, ಬೇಗ ಓಡೋಗೋಣ. ಬಾರೋ. ಒಂದು ಮಗು ಹತ್ರ ಒದೆ ತಿಂದ್ರ ಸರಿ. ನಾವೀಗ ಬಲವಂತವಾಗಿ ಕೆಲಸ ಮಾಡಿಸ್ಬಾರ್ದು, ಬುದ್ಧಿವಂತಿಕೆಯಿಂದ ಮಾಡಿಸ್ಬೇಕು. ಅಲ್ಲಿ ನೋಡಿ, 2 ಮಕ್ಕಳು ಬರ್ತಾ ಇದ್ದಾರೆ. ನಾನು ಯಾವ ರೀತಿ ಬುದ್ಧಿವಂತಿಕೆ ತೋರಿಸ್ತೀನಿ ಅಂದರೆ ಅವರೆಲ್ಲ ಖುಷಿಯಾಗಿ ಬರ್ಬೇಕು ನನ್ನ ಜೊತೆ. ನಿಂತ್ಕೊಳ್ಳಿ ಮಕ್ಕಳೇ. ಎಸ್ ಅಂಕಲ್, ಹೇಳಿ. ಮಕ್ಕಳೇ, ನಾವು ಒಂದು ಜಂಗಲ್ ಬಾಯ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದಷ್ಟು ಮಕ್ಕಳದು ಲೀಡ್ ಕ್ಯಾರೆಕ್ಟರ್ಗೆ ಆಡಿಷನ್ ತಗೋತಾ ಇದ್ದೀವಿ. ನೀವು ನಮಗೆ ತೋರಿಸ್ತೀರಾ ಯಾವ ಮಕ್ಕಳಿಗೆ ಆಕ್ಟಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ? ಅಂಕಲ್, ನಿಮ್ಗೆ ಬೇಕಾಗಿರೋನು ಸಿಕ್ಕೇ ಬಿಡ್ತಾನೆ. ಐ ಆಮ್ ಅ ಪರ್ಫೆಕ್ಟ್ ಆಕ್ಟರ್. ನಮ್ಮೂರಲ್ಲಿ ನಾನು ಹೇಗ್ ಆಕ್ಟಿಂಗ್ ಮಾಡ್ತಿದ್ದೆ ಅಂದ್ರೆ ಜನ ನನ್ನ ನೋಡಿ ಹೇಳ್ತಿದ್ರು, ಇವ್ನು ದೊಡ್ಡೋನಾದ್ಮೇಲೆ ಮಹಾನ್ ಕಲಾವಿದ ಆಗ್ತಾನೆ ಅಂತ. ಹಾಗಾದ್ರೆ ಒಂದಷ್ಟು ಆಕ್ಟಿಂಗ್ ಮಾಡಿ ತೋರ್ಸು. ಓಕೆ ಅಂಕಲ್, ಐ ಆಮ್ ರೆಡಿ. ಇಲ್ಲ ಇಲ್ಲ, ಇದ್ಯಾವ ತರ ಆಕ್ಟಿಂಗ್ ಆಗಿತ್ತು ಮಗು? ಚೇಂಜ್ ಆಫ್ ಇಮೋಷನ್ಸ್ ಅಂಕಲ್. ಎಮೋಷನ್ಸೇ ಇಲ್ಲ ಅಂದ್ರೆ ಆಕ್ಟರ್ ಆಗೇನು ಉಪಯೋಗ? ನೋಡಿದ್ರ ಅಂಕಲ್, ನಾನ್ ಚುಟ್ಕಿಯಲ್ಲೇ ಇಮೋಷನ್ ನ ಚೇಂಜ್ ಓವರ್ ಮಾಡ್ತೀನಿ ಅಂಕಲ್. ನಗ್ತಾ ನಗ್ತಾ ಅಳ್ತೀನಿ, ಅಳ್ತಾ ಅಳ್ತಾ ಕಿರ್ಚ್ತೀನಿ. ಹೇಳಿ, ನಾನ್ ಪರ್ಫೆಕ್ಟ್ ಆಕ್ಟರ್ ತಾನೆ? ವಾಹ್ ಮಗು, ನೀನ್ ನನಗೆ ಕೆಲ್ಸಕ್ಕೆ ಬರ್ತೀಯಾ? ಸರಿ, ಬನ್ನಿ ಬೇಗ, ಟೈಮ್ ಆಗ್ತಾ ಇದೆ ಆಡಿಷನ್ನಿಗೆ.
ನೀನು ಜಂಗಲ್ನ ಹುಡುಗ ಮತ್ತೆ ನಿನಗೆ ಒಬ್ಬ ನಗರದ ಹುಡುಗ ಸ್ನೇಹಿತ ಇರ್ತಾನೆ. ಸರಿ, ಹಾಗಾದ್ರೆ ನೀನು ಈ ಹುಡುಗನು ಕರ್ಕೊಂಡ್ ನಡಿ. ಇವನು ಆಡಿಷನು ಆಗೋಗ್ಬಿಡ್ಲಿ. ಥ್ಯಾಂಕ್ ಯು ಸರ್. ನೋಡಿ ಮಕ್ಕಳೇ, ಇಲ್ಲಿ ಎಲ್ಲ ಕಡೆನೂ ಕ್ಯಾಮ್ರಾಗಳನ್ನ ಹಾಕಿದೀವಿ. ಆದಿ, ನೀನು ಕೇವ್ನ ಹೋಲಿಂದ ಒಳಗಡೆ ಹೋಗ್ಬೇಕು. ಮತ್ತೆ ಒಳಗಡೆ ಹೋಗಿ ಕಲ್ಲನ್ನ ತಳ್ಳೋದಕ್ಕೆ ಒಂದು ಲಿವರ್ ಇರುತ್ತೆ. ಆ ಲಿವರ್ನ ಕೆಳಗಡೆ ಮಾಡಿ ಕೇವ್ನ ದೊಡ್ಡ ಕಲ್ಲನ್ನ ಸರಿಸ್ಬೇಕು. ಮತ್ತೆ ಹೊರಗಡೆ ಬಂದು ಒಂದು ಬಿಗ್ ಸ್ಮೈಲ್ ಜೊತೆ ಎಲ್ಲರಿಗೂ ಹಲೋ ಹೇಳ್ಬೇಕು. ನಿನ್ನ ಬೆಸ್ಟ್ ಸ್ಮೈಲ್ ಅನ್ನ ಕೊಡು. ನಿನ್ನ ಸ್ಮೈಲ್ ಆಡಿಷನು ಆಗೋಗ್ಲಿ. ಸರಿ, ಒಂದ್ಸಲ ಸ್ಮೈಲ್ ಮಾಡಿ ತೋರ್ಸು. ಅದ್ಭುತ. ಸರಿ, ಮುಂದೆ ಹೋಗು. ನೋಡು, ಒಳಗಡೆ ಎಲ್ಲಾ ಕಡೆನೂ ಕ್ಯಾಮ್ರಾ ಇರುತ್ತೆ. ಆಕ್ಟಿಂಗ್ ನ ಚೆನ್ನಾಗಿ ಮಾಡು. ಎಸ್ ಅಂಕಲ್, ಅರ್ಥ ಆಯ್ತು. ಇದು ತುಂಬಾನೇ ಸಿಂಪಲ್. ಹೆಲೋ. ಅಲ್ಲಿ ಕಾಡು ಮನುಷ್ಯರು ಇರ್ತಾರೆ. ಅವ್ರ ಹತ್ರ ಹುಷಾರಾಗಿರಿ. ಅವರು ಕೂಡ ಆಕ್ಟಿಂಗ್ ಮಾಡ್ತಿರ್ತಾರೆ. ಅವ್ರು ನಿಮ್ಮನ್ನ ಹಿಡ್ಕೋಬಾರ್ದು. ಅಕಸ್ಮಾತ್ ಹಿಡ್ಕೊಂಡ್ರೆ ನೀವು ಆಡಿಷನ್ ಅಲ್ಲಿ ಫೇಲ್ ಆಗ್ಬಿಡ್ತೀರಾ. ಓಕೆ? ಓಕೆ ಸರ್. ಅಂಕಲ್, ಹೆಲೋ. ಹೆಲೋ. ಅಂಕಲ್ ಹೇಳಿದ್ರು ಒಳಗಡೆ ಒಂದು ಲಿವರ್ ಇರುತ್ತೆ ಅಂತ. ನನ್ಗೆ ಯಾವ ಲಿವರು ಕಾಣಿಸ್ತಿಲ್ವಲ್ಲ? ನಾವು ಒಳಗಡೆನೆ ಲಾಕ್ ಆಗೋಗಿದ್ದೀವಿ. ನಾವೀಗ ಹೊರಗೆ ಹೋಗೋದು. ಅದೇ ಅಂಕಲ್ಗೆ ಫೋನ್ ಮಾಡಿ ಕೇಳು ಲಿವರ್ ಎಲ್ಲಿದೆ ಅಂತ. ಅಯ್ಯೋ, ನಾನು ಅಂಕಲ್ ಫೋನ್ ನಂಬರೇ ಇಸ್ಕೊಳ್ಳಿಲ್ಲ. ಹಾಗಾದ್ರೆ ಶಿವಾಗ್ ಫೋನ್ ಮಾಡು. ಹಲೋ ಶಿವ, ಬೇಗ ಬಾ. ನಾನು ಮತ್ತೆ ಇವುಡಿ ಸಿಗಾಕೊಂಡ್ಬಿಟ್ಟಿದೀವಿ. ಏನು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ಓಕೆ ಓಕೆ, ಚಿಂತಿಸ್ಬೇಡಿ, ನಾನು ಬರ್ತೀನಿ. ರೇವಾ, ಆದಿ ಮತ್ತೆ ಯೋಡಿ ಕಾಡಲ್ಲಿ ಸಿಕ್ಕಾಕೊಂಡಿದ್ದಾರೆ. ರೇವಾ, ಇವ್ರನ್ನೆಲ್ಲ ನೋಡಿದ್ರೆ ನನ್ಗೆ ಅನ್ನಿಸ್ತಾ ಇಲ್ಲ ಇವರು ಶೂಟಿಂಗ್ ಆಗಿ ಇಲ್ಲಿಗೆ ಬಂದಿದ್ದಾರೆ ಅಂತ. ವಿಷಯ ಏನೋ ಬೇರೆ ಇದೆ. ಶಿವ, ಲೆಟ್ಸ್ ವೇಟ್ ಅಂಡ್ ವಾಚ್. ಜನಾರ್ದನ್ಗೆ ದುಡ್ಡಿನ ಆಸೆ ಇಲ್ಲ, ಆದ್ರೆ ನನಗೆ ಆ ಗೋಲ್ಡನ್ ಸ್ಟ್ಯಾಚು ಬೇಕೇ ಬೇಕು. ಎಲ್ಲರೂ ಕೇಳಿ, ಯಾವಾಗ ಮಗು ಆ ಕಲ್ಲನ್ನ ಸರಿಸ್ಬಿಡ್ತಾನೋ ನೀವೆಲ್ರೂ ಗನ್ ತಗೊಂಡು ಒಳಗಡೆ ನುಗ್ಗುಬಿಡಿ. ಆದಿವಾಸಿಗಳು ಯಾರೇ ಬಂದ್ರು ಕೂಡ ಅವರನ್ನೆಲ್ಲ ಶೂಟ್ ಮಾಡಿ ಬಿಸಾಕ್ಬಿಡಿ. ಜನಾರ್ದನ್ಗೆ ದುಡ್ಡಿನ ಆಸೆ ಇಲ್ಲ, ಆದ್ರೆ ನನಗೆ ಆ ಗೋಲ್ಡನ್ ಸ್ಟ್ಯಾಚು ಮಾತ್ರ ಬೇಕು. ಓಹೋ, ಹಾಗಾದ್ರೆ ನಿಜವಾದ ಫಿಲ್ಮ್ ಇದೇನಾ? ರೇವಾ, ಆದಿ ಮತ್ತೆ ಯೋಡಿನ ಆಕ್ಟಿಂಗ್ ನ ಆಸೆ ತೋರಿಸಿ ಇವರು ಮೂರ್ಖರನ್ನಾಗಿ ಮಾಡಿಸಿದ್ದಾರೆ. ನಾನು ಆದಿಗೆ ಫೋನ್ ಮಾಡ್ತೀನಿ. ಆದಿ, ನೀವೀಗ ಎಲ್ಲಿದ್ದೀರಾ? ಶಿವ, ನೀನು ಬಂದ್ಬಿಟ್ಟಾ? ನೀವೀಗ ಎಲ್ಲಿದ್ದೀರಾ? ನಾವು ಒಂದ್ ದೊಡ್ಡ ಕಲ್ ಮೇಲೆ ಕೂತ್ಕೊಂಡಿದೀವಿ. ಒಂದ್ ಕಡೆಯಿಂದ ಸ್ಪೈಡರ್ ಬರುತ್ತೆ, ಇನ್ನೊಂದ್ ಕಡೆಯಿಂದ ಉಡ ಬರುತ್ತೆ. ಬೇಗ ಬಾ ಶಿವ, ಪ್ಲೀಸ್, ನಂಗೆ ಭಯ ಆಗ್ತಿದೆ. ಶಿವ, ಅಲ್ಲಿದ್ದಾರೆ. ಆದಿ, ನನಗ್ ಮೊದ್ಲು ಇದನ್ ತಿಳಿಸು, ನೀನು ಇಲ್ಲಿ ಏನ್ ನಡೀತಾ ಇದೆ ಅಂತ. ಶಿವ, ಡೈರೆಕ್ಟರ್ ಅಂಕಲು ನನ್ನ ಜಂಗಲ್ ಬಾಯ್ ಫಿಲಂಗೆ ಲೀಡ್ ರೋಲಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಯುಡಿ ನಗರದಿಂದ ಬರೋ ನನ್ನ ಫ್ರೆಂಡ್ ರೋಲ್ ನ ಮಾಡ್ತಾ ಇದ್ದಾನೆ. ಬೇಕಾದ್ರೆ ನಿಮ್ಮಿಬ್ಬರಿಗೂ ಒಂದ್ ರೋಲ್ ನ ಕೊಡಿಸ್ತೀನಿ. ಇವಾಗ ಬೇಗ ಬೇಗ ಬನ್ನಿ, ಲಿವರ್ ನ ಕೆಳಗ್ ಮಾಡಿ ಕಲ್ನ ಆದಿ, ಅವರು ಹಿಡಿರಿ.
ಹೊಡೀರಿ ಹೊಡೀರಿ ಹೊಡೀರಿ. ರೇವಾ ನನ್ ಸ್ಮೈಲ್ ನೋಡು. ಹಲೋ, ಹೇಗಿದೆ? ಆದಿ, ನಿನಗೆ ತಲೆ ಕೆಟ್ಟಿಲ್ಲ ತಾನೆ? ಬುದ್ಧಿ ಊರಲ್ಲಿ ಬಿಟ್ಟು ಬಂದಿದ್ಯಾ? ಅಲ್ಲಿ ಶಿವ ಫೈಟ್ ಮಾಡ್ತಾ ಇದ್ದಾನೆ, ನೀನಿಲ್ಲಿ ನಿಂದೆ ಕಥೆ ಶುರು ಮಾಡಿದ್ಯಾ? ಆದಿ, ಹೊರಗಡೆ ಯಾವ ಡೈರೆಕ್ಟರ್ ನಿನ್ಗಾಗಿ ಕಾಯ್ತಾ ಇಲ್ಲ, ಮತ್ತೆ ಇಲ್ಲಿ ಯಾವ ಫಿಲಿಂ ಸೆಟ್ ಕೂಡ ಹಾಕೇ ಇಲ್ಲ. ಒಳಗಡೆ ಒಂದು ಗೋಲ್ಡನ್ ಸ್ಟ್ಯಾಚು ಇದೆ, ಮತ್ತದ ಅವ್ರಿಗೆ ಬೇಕಾಗಿದೆ. ನೀನೊಂದು ಅಡ್ವಾಂಟೇಜ್ ಅಷ್ಟೇ ಅವ್ರಿಗೆ. ಏನು, ಅವ್ರು ನನ್ನನ್ನ ಮೂರ್ಖ ಮಾಡಿದ್ರಾ? ನಡಿ, ಮೊದಲು ಲಡ್ಡು ಸಿಂಗ್ ಸರ್ಗೆ ಇದನ್ನೆಲ್ಲ ತಿಳಿಸಿ ಇಲ್ಲಿಗೆ ಕರ್ಸ್ಕೋಣ. ಹಲೋ ಲಡ್ಡು ಸಿಂಗ್ ಸರ್, ಈಗ ನಮ್ಗೆ ನಿಮ್ ಹೆಲ್ಪ್ ಬೇಕಾಗಿದೆ. ಏನ್ ಹೇಳ್ದೆ ಶಿವ? ನಿನ್ಗೆ ನನ್ನ ಹೆಲ್ಪ್ ಬೇಕಿದ್ಯಾ? ಎಸ್ ಲಡ್ಡು ಸಿಂಗ್ ಸರ್, ನಾವು ಕಾಡಲ್ಲಿರೋ ಒಂದು ಕೇವಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಏನಾದ್ರೂ ಮಾಡಿ. ಶಿವ, ನಾನ್ ಈಗ್ಲೇ ಬರ್ತೀನಿ, ಈಗ್ಲೇ. ನೀವು ಆಕಾಶದಿಂದ ಬನ್ನಿ, ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಚಿಂತೆ ಮಾಡ್ಬೇಡ, ನಾನು ಆಕಾಶದಿಂದಲೇ ಬರ್ತೀನಿ. ಆ ಗುಂಡಗಳಿಗೆ ಗೊತ್ತಾಗ್ದಿರೋ ಹಾಗೆ ಬರ್ತೀನಿ. ಓಕೆ, ಬಾಯ್. ಶಿವ, ಶಿವ, ಅಲ್ಲಿ ನೋಡು, ಅಲ್ಲಿ. ಎಲ್ರು ಅಲ್ಲಿ ನೋಡಿ, ಎಲ್ರು ಅಲ್ಲಿ ನೋಡಿ. ಅವ್ರನ್ನ ಹಿಡ್ಕೊಳ್ಳೆ, ಅವ್ರನ್ನ ಹಿಡ್ಕೊಳ್ಳೆ. ಜಯರಾಮ, ಇವ್ರಿಗೆ ತಿಳಿಸು ನಾನು ದಿನ ಸ್ನಾನ ಮಾಡ್ತೀನಿ ಅಂತ. ನನ್ಗೋಸ್ಕರ ಬಿಸಿನೀರ್ ಕಾಯಿಸೋ ಅವಶ್ಯಕತೆನೇ ಇಲ್ಲ. ಸರ್, ಇವರು ಸ್ನಾನ ಮಾಡಿಸೋದಕ್ಕಲ್ಲ, ನಮ್ಮನ್ನು ಬೇಯಿಸೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಏನು? ಶಿವ, ಎಲ್ಲಿದೀಯಾ? ನಾನು ಅವರ ಗಮನ ಹರಿಸ್ತೀನಿ, ಮತ್ತೆ ನೀವು ಲಡ್ಡು ಸಿಂಗ್ ಸರ್ನ ಬಿಡಿಸ್ಕೊಳ್ಳಿ. ಓಕೆ ಓಕೆ ಶಿವ. ಶಿವ. ಹೇಯ್, ನನ್ನ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಅವನನ್ನ, ಹಿಡ್ಕೊಳ್ಳಿ ಅವನನ್ನ. ಶಿವ ಎಲ್ಲಿದ್ದಾನೆ? ಶಿವ, ತುಂಬಾನೇ ಅದ್ಭುತ, ನೀನ್ ನನ್ನನ್ನ ಕಾಪಾಡ್ಬಿಟ್ಟೆ. ನಿನ್ನ ಉಪಕಾರನ ನಾನ್ ಮಾರೋದೇ ಇಲ್ಲ. ಏನಂದ? ಅವರು ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಆ ಕೇವಲ್ಲಿ ನೆಲೆಸಿರುವಂತ ಒಂದು ಗೋಲ್ಡನ್ ಸ್ಟ್ಯಾಚುನ ಎಷ್ಟೋ ಗೂಂಡಾಗಳು ಕದಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಮತ್ತೆ ಅವರೆಲ್ಲ ಹೊರಗಡೆನೆ ಇದ್ದಾರೆ. ನಾವು ಅದನ್ನ ಕಾಪಾಡೋದು ಅದು ನಮ್ಮ ಕರ್ತವ್ಯ ಆಗಿದೆ. ಬನ್ನಿ ಹೋಗೋಣ. ಈತ ಹೇಳ್ತಿದ್ದಾನೆ ನಮ್ಮ ಚಿನ್ನದ ಸ್ಟ್ಯಾಚುನ ಕದಿಯೋದಕ್ ಬಂದಿದ್ದಾರೆ ಅಂತ, ಅವ್ರನ್ನ ಹಿಡಿಬೇಕು ಅಂತ. ನಿಮಗ್ ಕನ್ನಡ ಬರುತ್ತಾ? ಬರುತ್ತೆ, ಆದ್ರೆ ನಾವು ಮಾತಾಡೋದಿಲ್ಲ. ಬನ್ನಿ ಅವ್ರನ್ನ ಹಿಡ್ಕೊಳ್ಳೋಣ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಮತ್ತೆ ಇದರಲ್ಲಿ ಆಕ್ಟ್ ಮಾಡೋದಕ್ಕೆ ಆದಿಗೆ ಫುಲ್ ಚಾನ್ಸ್ ಇದೆ. ಹಲೋ,
ಸಾರಿ, ಬರಾಕೆ ಸ್ವಲ್ಪ ತಡ ಮಾಡ್ದೆ. ಒಂದಿಷ್ಟ್ ಕಾಡ್ ಜನರು ಒಂದ್ ಗೋಲ್ಡನ್ ಸ್ಟ್ಯಾಚುನ ತಗೊಂಡು ಒಂದ್ ಕೇವ್ ಒಳಗಡೆ ಹೋಗ್ತಾ ಇದ್ರು. ನಾನು ಅವ್ರ ಹಿಂದೆ ಹಿಂದೆ ನಿಧಾನವಾಗಿ ನಡ್ಕೊಂಡು ಹೋದೆ. ಅವ್ರು ನನ್ನನ್ನ ನೋಡ್ಲೂ ಇಲ್ಲ. ಹಲೋ, ಈ ನನ್ನ ಆಕ್ಟಿಂಗ್ ಹೇಗಿದೆ ಅಂಕಲ್? ಓ ಸೂಪರ್ ಸೂಪರ್, ಬೇಗ ನಡೆ. ಎಲ್ಲಿದೆ ಆ ಮೂರ್ತಿ? ಕ್ಯಾಮ್ರಾನೀಗ ಅಲ್ಲೇ ಇಡೋದು. ನೀನೇ ಆ ರೋಲ್ಗೆ ಫೈನಲ್ ಆಗಿದ್ಯಾ. ಥ್ಯಾಂಕ್ ಯು ಅಂಕಲ್, ಪ್ಲೀಸ್ ಫಾಲೋ ಮೀ. ಅಂಕಲ್, ನಿಮ್ಮ ಶೂಟಿಂಗ್ ಇಲ್ಲಿಗೆ ಪ್ಯಾಕಪ್ ಆಗೋಗುತ್ತೆ. ಲಡ್ಡು ಸಿಂಗ್ ಸರ್, ಅವ್ರನ್ನ ಅರೆಸ್ಟ್ ಮಾಡಿ. ಜನಾರ್ದನ್ಗೆ ದುಡ್ಡಿನ ಆಸೆ ಇಲ್ಲ, ಆದ್ರೆ ನನಗೆ ಈ ಗೋಲ್ಡನ್ ಸ್ಟ್ಯಾಚು ಬೇಕು. ನೀವು ಬಾಣಗಳನ್ನ ಅದನ್ನೆಲ್ಲ ಕೆಳಗಿಳಿಸಿ. ಈ ಗನ್ ಮುಂದೆ ಅದೆಲ್ಲ ಏನು ನಡೆಯೋದಿಲ್ಲ. ಇವರೇನು ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವು ಇವ್ರ ಗೋಲ್ಡನ್ ಸ್ಟ್ಯಾಚುನ ತಗೊಂಡು ಹೋಗ್ತಾ ಇದೀವಿ ತಾನೆ? ಅಂಕಲ್, ಇವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಸ್ಟ್ಯಾಚು ಯಾವತ್ ಇವ್ರ ಹತ್ರ ಬಂತೋ ಅವತ್ತಿಂದ ಇವ್ರಿಗೆ ಬರೀ ತೊಂದ್ರೆ ಮೇಲೆ ತೊಂದ್ರೆನೆ ಬರ್ತಿದೆ ಅಂತ. ಈಗ ಇವರು ತುಂಬಾ ಖುಷಿಯಾಗಿದ್ದಾರೆ. ಸ್ಟ್ಯಾಚು ಹೋದ್ರೆ ಇವ್ರ ಖುಷಿ ಹೀಗೆ ಇರುತ್ತೆ ಅಂತ ಇವ್ರ ನಂಬಿಕೆ. ಅರೆ ವಾ, ಇದಂತೂ ಇನ್ನೂ ಒಳ್ಳೇದಾಯ್ತಲ್ಲ. ಈಗ ಇವರು ಖುಷಿ ಮತ್ತೆ ನಾವು ಖುಷಿ. ಆದ್ರಿಂದ ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ. ನೀನೇನ್ ಮಾಡ್ದೆ ಮಗು? ನಮ್ಮನ್ನೆಲ್ಲ ದಡ್ರನ್ನಾಗಿ ಮಾಡ್ದ್ಯಾ. ಗನ್ಸನ್ನ ಕಿತ್ಕೊಳ್ಳಿ ಆ ಮಕ್ಕಳಿಂದ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏಯ್! ನಾನೊಂದು ಮಗು ಹತ್ರ ಸೋಲ್ಲೇಬಾರ್ದು. ಒಂದು ಮಗು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಲೇಬಾರ್ದು. ಒಂದು ಮಗು ನನ್ನ ಎಷ್ಟೋ ವರ್ಷಗಳ ಕನಸನ್ನ ಹಾಳು ಮಾಡ್ಲೇಬಾರ್ದು. ನೀನು ಏನ್ ಎಣಿಸ್ತಾ ಇದೀಯಾ? 3 ಸಲ ಮಗು ಅನ್ಬಿಟ್ರಿ. ನಾನು ಬರೀ 3 ಸಲ ಹೇಳಿದ್ದಷ್ಟೇ. ನೀನಂತೂ ಸುಮಾರು ಒಂದು 30 ಹೊಡೆದಿದ್ಯಾ ಹೋದೆ. ಸಾರಿ ಅಂಕಲ್, ಒಂದ್ ಚಿಕ್ಕ ತಪ್ಪಾಗೋಯ್ತು. ಈಗ ಮೊದ್ಲಿಂದ ಸ್ಟಾರ್ಟ್ ಮಾಡೋಣ. ನೀವು 3 ಸಲ ಮಗು ಅಂತ ಕರೀರಿ, ಮತ್ತೆ ಖಂಡಿತವಾಗ್ಲೂ 3 ಸಲ ಹೊಡಿತೀನಿ. ನನ್ಗೇನು ಬೇರೆ ಕೆಲಸ ಇಲ್ವಾ ಏನು? ಬರೀ ಈ ಮಗು ಹತ್ರ ಒದೆ ತಿನ್ಕೊಂಡೇ ಇರ್ಬೇಕಾ? ಲಡ್ಡು ಸಿಂಗ್ ಅವ್ರೆ, ನಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗಿ. ಶಿವ, ನಿನಗೆ ತುಂಬಾ ತುಂಬಾ ಧನ್ಯವಾದ. ಬಖೌರ್ಚೆ. Watch India's largest kids library only on Jio Hotstar. Download the app now.